ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸ್ವಾತಿ. ಬನ್ನಿ ಇವತ್ತಿನ ರೆಸಿಪಿಯಲ್ಲಿ ಟೀ ಮಾಡ್ತಾರದು ಮಸಾಲ ಟೀ, ಮಸಾಲ ಚಾಯ್ ಅಂತಲೂ ಕರೀತಾರೆ. ಈ ವಾತಾವರಣಕ್ಕೆ ತಕ್ಕಂತೆ ಮಸಾಲ ಟೀ ಮಾಡ್ತಾಯಿದ್ದೀನಿ. ಕೆಲವೊಬ್ರಿಗೆ ಕಾಫಿ ಇರುತ್ತೆ, ಕೆಲವೊಬ್ರಿಗೆ ನೆಗಡಿ ಇರುತ್ತೆ, ಏಕೆಂದರೆ ಅವರು ಏನೇ ತಿಂದ್ರೂ ಟೇಸ್ಟ್ ಸಿಗಲ್ಲ. ಈ ರೀತಿಯಾಗಿ ಮಸಾಲ ಚಾಯ್ ಅಥವಾ ಮಸಾಲ ಟೀ ಮಾಡ್ಕೊಂಡು ಕುಡಿದ್ರೆ ತುಂಬ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಕಾಫಿ ಇದ್ದರೆ ಚಿಕ್ಕ ಮಕ್ಳಿಗೂ ಕೂಡ ಒಂದು 2-3 ಸ್ಪೂನ್ ಕುಡಿಸಿದ್ರೆ ತುಂಬಾ ಮಕ್ಳಿಗೂ ಕೂಡ ಆರೋಗ್ಯಕರವಾಗಿರುತ್ತೆ, ದೊಡ್ಡವ್ರಿಗೂ ಕೂಡ ತುಂಬ ಆರೋಗ್ಯಕರವಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಟೀನ ಒಂದ್ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ, ಆವಾಗ ನೀವು ಫಸ್ಟ್ ವೀಡಿಯೋಸ್ನ ನೀವೇ ನೋಡ್ಬೋದು. ಫ್ರೆಂಡ್ಸ್ ಬನ್ನಿ ನೋಡಿ, ಇವತ್ತಿನ ರೆಸಿಪಿಯಲ್ಲಿ ನಾನು ಶುಂಠಿ, ಚಕ್ಕೆ, ಲವಂಗ, ಓಂಕಾಳಿದ್ರೆ ಓಂಕಾಳಾದರೂ ಹಾಕೋಬೋದು ನೀವು. ನಾನು ಇವತ್ತಿನ ದಿವಸ ಬೆಲ್ಲ ಹಾಕಿ ಮಾಡಿದ್ದೀನಿ, ಆರ್ಗ್ಯಾನಿಕ್ ಬೆಲ್ಲ ಅಂತಾರಲ್ಲ, ನೀವು ಸಕ್ಕರೆ ಇದ್ದರೆ ಸಕ್ಕರೆನೂ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ಮಕ್ಳಿಗಂತೂ ತುಂಬಾ ಥಂಡಿ ಆಗ್ತಾ ಇರುತ್ತೆ, ತಲೆನೋವೆಲ್ಲ ಇರುತ್ತೆ, ದೊಡ್ಡವ್ರಿಗೂ ಅಷ್ಟೇ ತುಂಬಾ ವಿಪರೀತವಾಗಿ ಕೆಮ್ಮು ಕಾಫಿ ಇರುತ್ತೆ. ಹಾಗಾಗಿ ಈ ರೀತಿ ಮಾಡ್ಕೊಂಡು ಒಂದ್ಸರಿ ಕುಡೀರಿ, ನಿಮ್ಮ ಮೈಂಡ್ ಒಂಥರ ರಿಲ್ಯಾಕ್ಸ್ ಆಗುತ್ತೆ. ನೋಡೋದಕ್ಕಂತೂ ಮಸಾಲ ಟೀ ತುಂಬಾ ಚೆನ್ನಾಗಿದೆ. ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ಆಮೇಲೆ ಇದನ್ನು ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಮೊದಲಿಗೆ ಸ್ಟವ್ ಹಚ್ಕೊಂಡು ಒಂದು ಗ್ಲಾಸಲ್ಲಿ ನೀರಿಟ್ಬಿಟ್ಟು, ನೀರನ್ನ ಕಾಯ್ಲಿಕ್ಕೆ ಇಟ್ಬಿಟ್ಟು, ಇಲ್ಲಿ ನೋಡಿ ಟೀ ಪೌಡರು, ಏಲಕ್ಕಿ ಕಾಯಿ, ಸೋಂಪಿದ್ರೆ ಸೋಂಪು ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಜೀರಿಗೆ, ಮೆಣಸು, 1 ಇಂಚು ಶುಂಠಿ, ಚಕ್ಕೆ, ಲವಂಗ, ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀವಿ. ನೀವಿಲ್ಲ ಅಂತಂದರೆ ಇದಕ್ಕೆ ನೀವು ಸಕ್ಕರೆನೂ ಕೂಡ ಯೂಸ್ ಮಾಡ್ಬೋದು. ನಾನು ಇವತ್ತು ಬೆಲ್ಲ ತೊಗೊಂಡಿದ್ದೀನಿ. ಆಲ್ರೆಡಿ ಇಲ್ಲಿ ನಾನು ಒಂದು ಸ್ಟವ್ನಲ್ಲಿ ಹಾಲನ್ನ ಮೊದಲೇ ಕುದಿಸಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಕುದೀತಾ ಇದೆ, ಅದು ಹಾಲನ್ನ ಕುದಿಬೇಕಾದ್ರೆ ಇವಾಗ ನೋಡಿ ನಾನು ಆಫ್ ಮಾಡ್ಕೊತೀನಿ. ಹಾಲನ್ನ ಕುದಿಬೇಕಾದ್ರೆ ಆಫ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು ಬಿಸಿನೀರನ್ನ ಕುದಿಯೋದಕ್ಕೆ ಬಿಟ್ಟಿದ್ನಲ್ಲ, ಈಗ 1 ಇಂಚು ಶುಂಠಿನೂ ಮತ್ತು ಏಲಕ್ಕಿ ಕಾಯಿನ ಸುಮ್ಮನೆ ಹಾಗೆ ಜಜ್ಕೊಂಡಿದ್ದೀನಿ. ಪೂರ್ತಿಯಾಗಿ ಜಜ್ಕೋಬೇಡಿ, ಅದು ಫ್ಲೇವರ್ ಸಿಗೋದಿಲ್ಲ. ಹಾಗೆ ಸುಮ್ಮನೆ ಹಾಗೆ ಜಜ್ಕೊಂಡಿದ್ದೀನಿ. ಈ ಚಕ್ಕೆ, ಲವಂಗ, ಜೀರಿಗೆ, ಮೆಣಸು ಕೂಡ ಚೆನ್ನಾಗಿ ಜಜ್ಕೊಂಡು ಇದ್ರ ಜೊತೆಗೆ ಹಾಕ್ಕೊತೀನಿ. ನೋಡಿ ತರ್ತರಿಯಾಗಿ ಜಜ್ಕೊಂಡು ಇದ್ರ ಜೊತೆಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ. ಇದ್ರ ಜೊತೆಗೇ ಟೀ ಪೌಡ್ರ್ ಹಾಕೋತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ಟೀ ಪೌಡ್ರ್ ಇದೆಯೋ ಅದನ್ನೇ ಹಾಕೊಬೋದು, ಬಳಸ್ಬೋದು. ನೋಡಿ ಇದ್ರ ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಟ್ಟು ಈ ಸ್ಪೂನಲ್ಲಿ ನಾನು 1-2 ಟೀ ಸ್ಪೂನಷ್ಟು ಬೆಲ್ಲದ ಪೌಡ್ರು ಹಾಕೋತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಬೆಲ್ಲದ ಪೌಡ್ರ್ ಇಲ್ಲ ಅಂತಂದರೆ ನೀವು ಸಕ್ಕರೆನೂ ಕೂಡ ಯೂಸ್ ಮಾಡ್ಬೋದು. ಬೆಲ್ಲದ ಚಾಯ್ ಕುಡೀರಿ, ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನೀವು ಸಕ್ಕರೆ ಜಾಸ್ತಿ ಬೆಳೆಸಿದ್ರೆ ಆರೋಗ್ಯಕ್ಕೆ ತುಂಬಾ ಪರಿಣಾಮ ಬೀಳುತ್ತಂತ ಹೇಳ್ಬೋದು. ಬೆಲ್ಲದ ಟೀ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದಂತಲೇ ಹೇಳ್ತಿದ್ದೀನಿ ನಾನು. ನೋಡಿ ಈ ರೀತಿಯಾಗಿ ಬೆಲ್ಲ ಎಲ್ಲ ಹಾಕಾದ್ಮೇಲೆ ಚೆನ್ನಾಗೆ ಕುದಿಸ್ತಾ ಇದ್ದೀನಿ. ಚೆನ್ನಾಗಿ ಇದು ಕುದಿ ಬಂದಾದಮೇಲೆ ಇವಾಗ ನಾನು 1-2 ಗ್ಲಾಸ್ ಆಗೋವಷ್ಟು ಹಾಲು ಸೇರಿಸ್ಕೊತಾ ಇದ್ದೀನಿ. ಹಾಲನ್ನ ಕೂಡ ಇದ್ರ ಜೊತೆಗೆ ಹಾಕಾದ್ಮೇಲೆ ನೀಟಾಗಿ ಇದನ್ನು ಒಂದು 5 ನಿಮಿಷನಾದ್ರೂ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಲೋ ಫ್ಲೇಮ್ ಮಾಡಿಬಿಟ್ಬಿಟ್ಟು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಅದನ್ನು ಕುದಿಯೋದಕ್ಕೆ ಬಿಡೋಣ. ನೋಡಿ ಕುದಿಬೇಕಾದ್ರೆ ಅದು ಫ್ಲೇವರ್ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರ್ತಿದೆ, ಗಮ್ ಅಂತ ಇದೆ. ಘಮ ಘಮ ಮಸಾಲೆ ಟೀ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ಈ ಮಸಾಲೆ ಟೀ ಅಂತೂ ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ಇವಾಗ ಆಫ್ ಮಾಡ್ಕೊಂಡು ಒಂದು ಸ್ಟ್ರೈನರ್ ತೊಗೊಂಡು ಇದನ್ನು ಸೋಸ್ಕೋತೀನಿ. ಇದನ್ನು ಈ ರೀತಿಯಾಗಿ ಸೋಸ್ಕೊಂಡು ಒಂದು ಗ್ಲಾಸ್ಗೆ ಹಾಕ್ಕೊತಾ ಇದ್ದೀನಿ. ಇಬ್ಬರು ಕುಡಿಯೋ ಥರ ನಾನು ಮಾಡ್ಕೊಂಡಿದ್ದೀನಿ. ಗಟ್ಟಿ ಹಾಲಲ್ಲೇ ಮಾಡ್ಕೊಂಡಿರೋದು, ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಈ ರೀತಿ ನೀವು ಟ್ರೈ ಮಾಡಿ. ನೋಡಿ ಈ ರೀತಿಯಾಗಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು 2 ಗ್ಲಾಸ್ನಲ್ಲಿ ಹಾಕಿ ಈ ರೀತಿಯಾಗಿ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಮಸಾಲೆ ಟೀ ಅಂತೂ ನಿಮ್ಮ ಮೈಂಡು ಕೂಡ ರಿಲ್ಯಾಕ್ಸ್ ಆಗುತ್ತೆ. ಈ ಥರ ಟೀ ಕುಡಿಯೋದ್ರಿಂದ ನಮ್ಮ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡಿ ಕುಡಿಬೋದು. ಹೋಟೆಲ್ನಲ್ಲಿ ಕುಡಿದ್ರೆ ನಿಮಗೆ ಬೆಲೆ ಜಾಸ್ತಿ ಆಗುತ್ತೆ. ಮನೆಯಲ್ಲೂ ಕೂಡ ಈ ರೀತಿ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕರವಾಗಿರುತ್ತೆ, ನಮ್ಮ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡೋದಕ್ಕಂತೂ ನಿಮಗೆ ಕಾಫಿ ಏನಾರ ಇದ್ದರೆ ಈ ರೀತಿ ಶುಂಠಿ, ಚಕ್ಕೆ, ಲವಂಗ ಹಾಕಿರೋದ್ರಿಂದ ಅದು ಎಲ್ಲ ಹೋಗುತ್ತೆ. ಈ ರೀತಿ ಮಾಡ್ಕೊಂಡು ಕುಡಿದ್ರೆ ನಿಮ್ಮ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಇದೇ ರೀತಿ ಮಸಾಲ ಟೀನ ಮಾಡ್ಕೊಂಡು ಕುಡೀರಿ. ಯಾವ ರೀತಿ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಾನು ನಿಮಗೆ ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ದಯವಿಟ್ಟು ಸ್ಕಿಪ್ ಮಾಡ್ದಂಗೆ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಸಿಗೋಣ. ಬಾಯ್ ಫ್ರೆಂಡ್ಸ್, ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.